ಯಾವ್ದ್ರಿ? ಸಂವಿಧಾನದ 3ನೇ ಅನುಸೂಚಿಯ ಪ್ರಕಾರ ಪ್ರಮಾಣ ವಚನ ತಗೋಬೇಕ್ರಿ ಇವ್ರ. 3ನೇ ಅನುಸೂಚಿಯಲ್ಲಿ ಫಾರ್ಮೆಟ್ ನಿಮಗೆಲ್ಲ ಕೊಡ್ತೀನಿ ಅದನ್ನು. ಮುಂದೆ 188 ಅನುಸೂಚಿಯಲ್ಲಿ ಬರೆದಿದ್ದಾರೆ. 188 ಏನ್ರಿ? ಹಾಂ, ಹೌದು, ಈ ಸರ್ತೆ ಜಾಸ್ತಿ ಆಗೈತ್ರಿ ಇದು. ಮೊದಲಿನ ಸಲ ಮಾಡ್ತಿರು, ಆದ್ರೆ ನಮಗೂ ಇಟ್ಟು ನಾಲೆಜ್ ಇದ್ರಿಕಿಲ್ಲ. ಈಗ ಇದ್ರ ಬಗ್ಗೆ ಅಭ್ಯಾಸ ಮಾಡಿ ಇದಕ್ಕೊಂದು ಕಡಿವಾಣ ಹಾಕಬೇಕು. ಸಂವಿಧಾನದ ಗಣತಿ ಗೌರವ ಹೆಚ್ಚು ಮಾಡ್ಬೇಕಂತ ಹೇಳ್ಕರೆ ನಾ ತೀರ್ಮಾನ ಮಾಡಿದ್ದೀನಿ ಸರ್. ಹೌದು ರೀ. ಇಲ್ಲಿಲ್ಲ, ಅದಕ್ಕೆ ಇಲ್ಲಿಲ್ಲ. ನಾ ಟಿಕೆಟ್ ಸಿಕ್ಕ ವಿಧಾನಸೌಧದಾಗಿದ್ರು ಇದನ್ನ ಹೇಳ್ತಿದ್ನ. ಅಲ್ಲಿ 223 ಜನ ಶಾಸಕರು ಬೇರೆ, ನಾವು ಬೇರೆನ ಕಾನೂನು ಪ್ರಕಾರ ಹೇಳ್ತಿದ್ದೆ. ಇದಕ್ಕಿಂತ ಇದನ್ನು ಬಲಿಷ್ಠಗೊಳಿಸ್ತಿದ್ನ. ಈಗ ಹೊರಗಿದ್ದು ಪಾಪ ನೀವು ಮಾಧ್ಯಮದವ್ರ ಮುಖಾಂತರ ನಾವು ಅವ್ರ ಗಮನಕ್ಕೆ ತಂದು ಬಡದಾಡ್ಬೇಕಿದ್ದೆ. ಅಲ್ಲಿದ್ರೆ ಆಗ ಕುಲ್ಲ ಹೇಳ್ತಿದ್ರಿ ನಾವು. ಐತಲ್ರಿ, 100ಕ್ಕೆ 100 ರೀ. ಕೋರ್ಟ್ನಲ್ಲಿ ಮಾಡ್ತಲ್ರಿ. ಇದನ್ನು ಮಾಡ್ತಾ ಇದ್ವಿ. ಡೆಪ್ಟಿ ಸಿಎಂದು ನಾ ಎಲ್ಲ ಪೇಪರ್ಸ್ ಕೊಟ್ಟು ಬಂದಿದ್ದೀನಿ. ಅದನ್ನು ಮಾಡ್ತೀವಿ. ಉಪಮುಖ್ಯಮಂತ್ರಿ ಮಾಡಲಿಲ್ಲ. ಲಾಸ್ಟ್ ಟೈಮ್ ನನಗೆ ಪೇಪರ್ ಇದೆ, ಅವ್ರು ಬರೆದು ಬಿಟ್ರು ಈ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಮಾಡಿಲ್ಲತ್ತೆ. ಅದಕ್ಕೆ ಈಗ ನಾವು ಮಾಡೋ ಮಟ್ಟ ಕಾಯಬೇಕಾಗಿತ್ತು. ಗೆಜೆಟ್ ಪ್ರತಿ ಎಲ್ಲ ತೊಗೊಂಡಿದ್ದೀನಿ. ಈಗ ವಕೀಲರು ಕೊಟ್ಟು ಬಂದಾನೆ. ಇನ್ನೊಂದು ವಾರದಾಗ ಮತ್ತೆ ಸರ್ಕಾರಕ್ಕೆ ಒಂದು ಪತ್ರ ಬರ್ದಾನೆ. ಇಲ್ಲೇ ಇದ್ದಾನೆ ನಿಂಬಲ್ಲಿ ಬಾಯಿನ. ನೀವು ಮೊನ್ನೆ ವಾಟ್ಸಾಪ್ ಬಿಟ್ಟಿದ್ದೀನಿ ನೋಡಿ, ರೀಸೆಂಟ್ 4 ದಿವಸದಿಂದ. ನಾ ಮಾಡಬಾರ್ದು ಅಂತೇಳಿ ಬರೆದ್ರು ಸಹಿತ ತಾವು ಮಾಡಿದ್ರಿ, ಇದಕ್ಕೆ ನಾವು ಏನು ಹೇಳಿಕೆ ಕೊಡ್ತೀರಿ ಕೊಡ್ರಿ ಅಂತೇಳಿ. ಅದು ಬಂದ ನಂತರ ಡೆಪ್ಟಿ ಸಿಎಂದು ನಾವು ಇದನ್ನು ಮಾಡ್ತೀವಿ. ನಮ್ದು ಏನು ಸಂವಿಧಾನ ಪ್ರಕಾರ ಆಡಳಿತ ನಡೀಬೇಕು. ರಾಜ್ಯಪಾಲರಿಗೆ ಮತ್ತು ಸಭಾಧ್ಯಕ್ಷರಿಗೆ. ಹೌದು, ಈ ಪತ್ರ ರೀ. ಉಪಮುಖ್ಯಮಂತ್ರಿದು ಚೀಫ್ ಸೆಕ್ರೆಟರಿಗೆ ಮತ್ತು DPR ಸೆಕ್ರೆಟರಿ. ನಿಮ್ಮ ಮೊನ್ನೆ ಒಂದು ವಾಟ್ಸಾಪ್ ಬಿಟ್ಟ ನೋಡ್ರಿ ರೀಸೆಂಟ್. ಇಲ್ರಿ, ಈಗ ನಾ ಮತ್ತೆ ಬರ್ದಿದ್ದೀನಿ ಅದಕ್ಕೆ ಹೊಡಮಳಿ. ನೀನು ಈಗ 4 ದಿವಸದಿಂದ ಬರ್ದೀನಿ ನೋಡ್ರಿ. ಚೀಫ್ ಸೆಕ್ರೆಟರಿ, DPR ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಪ್ರಧಾನ ಕಾರ್ಯದರ್ಶಿ. ಅಲ್ಲಿ ಒಂದು ಫೈಲ್ ಕ್ರಿಯೇಟ್ ಆಗೈತಿ. 2 ದಿವಸ ಉತ್ತರ ಕೊಡ್ತು ಅಂದಾರ್ರಿ.